ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ರುಚಿಕರವಾದ ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ. ಈಗ 3 ಕಪ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಸೋಪ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಕಟ್ ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ 1/2 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಸೋಂಪು, 8ರಿಂದ 10 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 10ರಿಂದ 12 ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣಗೆ ಹೆಚ್ಚಿದಂಥ ಆನಿಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಮಸಾಲೆ ಜೊತೆ ಫ್ರೈ ಆದ ನಂತರ ಈಗ ಸ್ವಲ್ಪ ಪುದೀನನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ಇದನ್ನು ಈಗ ಒಂದು ಬೌಲ್ಗೆ ಎತ್ತಿಟ್ಟು ತಣ್ಣಗಾದ ಮೇಲೆ ಇದನ್ನೆಲ್ಲ ಒಂದು ರುಬ್ಬಿ ಇಟ್ಕೊಂಡ್ರೆ ಒಂದು ಪಲಾವ್ಗೆ ಮಸಾಲ ರೆಡಿ ಆಗುತ್ತೆ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ನ ಸೇರಿಸಿ ಪಾಲಕ್ ಸೊಪ್ಪನ್ನ ನಾನು ಒಗ್ಗರಣೆಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಬಿಸಿ ನೀರಲ್ಲಿ ಹಾಕಿ ಕೂಡ ಬೇಯಿಸ್ಕೋಬೋದು, ಬಟ್ ನೀರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷಕ್ಕೆ ಪಾಲಕ್ ಸೊಪ್ಪು ಬೆಂದಿದೆ. ಇದನ್ನು ಕೂಡ ಈಗ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದು ತಣಿದ ಮೇಲೆ ಇದನ್ನು ಕೂಡ ಒಂದು ಜಾರ್ಗೆ ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ಆನಿಯನ್ನು, ಪುದೀನ, ಕೊತ್ತಂಬರಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿ ಪೇಸ್ಟ್ನ ಈ ಹದಕ್ಕೆ ರುಬ್ಬಿ ಇಟ್ಕೋಬೇಕು. ನಂತರ ಅದೇ ಜಾರ್ಗೆ ಪಾಲಕ್ ಸೊಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಹೀಗೆ ನುಣ್ಣಗೆ ರುಬ್ಬಿ ಅದನ್ನು ಕೂಡ ಒಂದು ಬೌಲ್ಗೆ ಪೇಸ್ಟ್ನ ರೆಡಿ ಮಾಡಿ ಸೈಡ್ಗೆ ಇಟ್ಕೋಬೇಕು. ನಂತರ ನಾನಿಲ್ಲಿ 3 ಕಪ್ಪು ರೈಸ್ ತೊಗೊಂಡಿದ್ದೀನಿ. 3 ಕಪ್ಪಿಗೆ 6 ಕಪ್ನಷ್ಟು ನೀರನ್ನ ಸೇರಿಸಿ ಈಗ ಇದನ್ನು ನೀರನ್ನ ಬಿಸಿ ಆಗಕ್ಕೆ ಇಡ್ತಾ ಇದ್ದೀನಿ. ತಣ್ಣೀರು ಬೇಕಾದ್ರೂ ಹಾಕ್ಬೋದು, ಬಟ್ ಬಿಸಿ ನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ ಅಂದ್ಬಿಟ್ಟು. ನಂತರ ಒಂದು ಕುಕ್ಕರ್ಗೆ 3ರಿಂದ 4 ಸ್ಪೂನಷ್ಟು ಆಯಿಲ್ಲು, 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ನಂತರ 2 ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲವನ್ನು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಆನಿಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ನು ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಪಲಾವ್ದು. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಆಯಿಲಲ್ಲಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡಿ ನಂತರ ಸ್ವಲ್ಪ ಬಟಾಣಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಸಣ್ಣಗೆ ಹೆಚ್ಚಿ ಇಟ್ಕೊಂಡಂತಹ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ, ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಈಗ ಟೊಮೆಟೊ, ಆನಿಯನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಜೊತೆ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನೀಗ 1.5 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಫ್ರೈ ಆದಮೇಲೆ ಈಗ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಚೆನ್ನಾಗಿ ಫ್ರೈ ಆಗಬೇಕು. ನಂತರ ರುಬ್ಬಿ ಇಟ್ಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲ್ ಬಿಡೋ ಹಂತದವರೆಗೂ ಇದನ್ನು ಬಿಡದೆ ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕು.
ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಆಯಿಲ್ ಬಿಡ್ತಾ ಇದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಆಯಿಲ್ ಬಿಡ್ತಿದೆ. ಈ ಹಂತದಲ್ಲಿ ಕಡೆಯದಾಗಿ ಪಾಲಕ್ ಸೊಪ್ಪು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಪಾಲಕ್ ಬೇಡ, ಸ್ವಲ್ಪ ಕನೆ ಬರುತ್ತೆ. ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ. ನಂತರ ಇದು ಕೂಡ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಮಸಾಲೆ ಜೊತೆ ಫ್ರೈ ಆಗಬೇಕು. ನೋಡಿ ಈಗ ಆಯಿಲ್ ಬಿಡ್ತಿದೆ. ಈ ಹಂತದಲ್ಲಿ ನಾನೀಗ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ. ಈ ಹಂತದಲ್ಲಿ ಉಪ್ಪು ಖಾರ ಇದನ್ನೆಲ್ಲ ನಾವು ಪ್ರಮಾಣನ ನೋಡಿಕೊಂಡು ನಮ್ಮ ರುಚಿಗನುಸಾರವಾಗಿ ನಾವು ಸೇರಿಸ್ಕೋಬೇಕು. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು, ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹೀಗೆ ಕುದಿ ಬಂದಾಗ ಸೋಕ್ ಮಾಡೋಕ್ಕಿಟ್ಟಿದ್ನಲ್ಲ ರೈಸು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಸೇರಿಸಿದ್ರೆ ರೈಸ್ ಉರುಡಿಯಾಗಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಮತ್ತು ಕಡೆಯದಾಗಿ ಒಂದು ಸ್ಪೂನ್ ತುಪ್ಪನ ಸೇರಿಸಿ ಉಪ್ಪಿನ ಹದನ ಚೆಕ್ ಮಾಡಿ ಈಗ ಕುಕ್ಕರ್ನ 1-2 ಪ್ರೆಷರ್, ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ 1 ಪ್ರೆಷರೇ ಸಾಕಾಗುತ್ತೆ. ಇಲ್ಲಿ ನಾನು ಒಂದೇ ಪ್ರೆಷರ್ ಕೂಗಿಸಿದ್ದು ಕರೆಕ್ಟು ಅದಕ್ಕೆ ಬಿಸಿ ಬಿಸಿ ಪಾಲಕ್ ಪಲಾವ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.